ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಒಂದೇ ಮಾತರಂ ವಾರ್ ನಡೀತಾ ಇದೆ. ನೋಡ್ಕೊಳ್ಳದೆ ಒಂದೇ ಮಾತರಂ ಗೀತನ ಆಡ್ತಾರ ಮೋದಿ ಅಂತ ಕಾಂಗ್ರೆಸ್ ನಾಯಕರು ಸವಾಲ್ ಹಾಕಿದ್ದಾರೆ. ಅದು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಒಂದೇ ಮಾತರಂ ವಾರ್ ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾಗಿದೆ. ಮತ್ತೊಂದ್ ಕಡೆ ನೈಸ್ ಟೋಲ್ ಕಟ್ಬಡಿ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಡಿ.ಕೆ. ಸುರೇಶ್ ತಮ್ಮದೇ ಶೈಲಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ದೇಶ ವಿದೇಶದ ಪ್ರಮುಖ 10 ಸುದ್ದಿಗಳ ನೋಡುವಂತ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ಕರ್ನಾಟಕ ಟಿವಿನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಗ್ ಸಪೋರ್ಟ್ ಮಾಡಿ. ನೈಸ್ ಟೋಲ್ ದಿನ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ. ಇನ್ನು ಅವತ್ತು ವಶಪಡಿಸಿಕೊಂಡಂತ ರೈತರ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ಕೋರ್ಟ್ ನ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟ್ ಹೇಳಿದೆ ನೀವು ಕಟ್ಬೇಡಿ ಟೋಲ್ನ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು. ಕುಮಾರಸ್ವಾಮಿ ಅವ್ರ ಮಾತಿಗೀಗ ಆ ಹಿನ್ನೆಲೆ ಒಂದಷ್ಟು ಜನ ಟೋಲ್ ಕಟ್ಟದೆ ಅಗ್ಗಜಗ್ಗಾಟ ನಡೀತಾ ಇದೆ. ನೈಸ್ ಅವರು ದಬ್ಬಾಳಕೆ ಅವರು ಮಾಡ್ತಾವ್ರೆ. ಇವರು ಕುಮಾರಸ್ವಾಮಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಆತರ ಆದೇಶ ಇದೆಯಲ್ಲ ಅಂತ ಜನ ಕೂಡ ಕೇಳ್ತಾ ಇದ್ದಾರೆ. ಸೊ ಈಗ ನೈಸ್ ಟೋಲ್ ಅಲ್ಲಿ ನೈಸ್ ಆಗಿಂತ ಜೋರಾಗಿ ವಾರ ಆಗ್ತಿದೆ. ಕೇಂದ್ರ ಸಚಿವರಾದಂತಹ ಜವಾಬ್ದಾರಿಯುತ ಸಂದರ್ಭ ಎಚ್ ಡಿ ಕುಮಾರಸ್ವಾಮಿ ಅವರು ಜನರನ್ನ ಪ್ರಚೋದಿಸುವ ರೀತಿಯಲ್ಲಿ ಮಾತನಾಡುವುದು ಸರಿಯಲ್ಲ ಅಂತ ಇದೀಗ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತವರು ರಾಜಕಾರಣ ಅಂದ್ರೆ ಕೇವಲ ಹೇಳಿಕೆಗಳನ್ನ ನೀಡೋದು ಅಥವಾ ಜನರನ್ನ ಎತ್ತಿಕಟ್ಟೋದಲ್ಲ, ಜನರಿಗಾಗಿ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳ ಮೂಲಕ ತಮ್ಮ ಸಾಮರ್ಥ್ಯವನ್ನ ತೋರಿಸಬೇಕು. ನೈಸ್ ಟೋಲ್ ಪಾವತಿಸಬೇಡಿ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿ.ಕೆ. ಸುರೇಶ್ ಒಂದು ಟೋಲ್ ಬಗ್ಗೆ ಮಾತ್ರ ಏಕೆ ಮಾತನಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಟೋಲ್ ವ್ಯವಸ್ಥೆಯ ಬಗ್ಗೆ ನಿಜವಾಗಿಯೂ ಆಕ್ಷೇಪವಿದ್ರೆ ರಾಜ್ಯದ ಎಲ್ಲಾ ಟೋಲ್ಗಳ ಬಗ್ಗೆಯೂ ಮಾತನಾಡ್ಲಿ, ಯಾವುದೇ ಟೋಲ್ ನಲ್ಲೂ ಹಣ ಪಾವತಿಸಬೇಡಿ ಅಂತ ಜನರಿಗೆ ಕರೆ ಕೊಡ್ಲಿ ಅಂತ ವ್ಯಂಗ್ಯವಾಡಿದ್ರು. ಕೇಂದ್ರ ಸಚಿವರಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರೋರೇ ಸಾರ್ವಜನಿಕರಿಗೆ ಕಾನೂನುಬದ್ಧವಾದ ಮಾರ್ಗವನ್ನ ತೋರಿಸಬೇಕು. ಪ್ರಚೋದನಾತ್ಮಕ ಹೇಳಿಕೆಗಳನ್ನ ನೀಡುವ ಮೂಲಕ ಜನರನ್ನ ಸಮಸ್ಯೆಗೆ ಸಿಲುಕಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಮಾಧ್ಯಮಗಳು ಹೆಚ್ಚಿನ ಪ್ರಚಾರ ನೀಡುತ್ತಿರೋದ್ರಿಂದಲೇ ಪದೇ ಪದೇ ಅವರು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರು. ನಾಯಕರು ತಮ್ಮ ಹೇಳಿಕೆಗಳಿಂದಲೇ ಸಮಾಜದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮವನ್ನ ಅರಿತು ಮಾತನಾಡಬೇಕು ಅಂತ ಎತ್ಕಟ್ಟಿ ರಾಜಕಾರಣ ಮಾಡುವವರನ್ನ ಏನ್ ಮಾಡೋಕ್ಕಾಗತ್ತೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಡಿ.ಕೆ. ಸುರೇಶ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬಟ್ ಅದು ಲೀಗಲ್ ಏನಿದೆ ಆ ತರದ್ದು ಹೇಳಬೇಕು, ಇವೆಲ್ಲ ಹೇಳಬಾರ್ದು ಅನ್ನೋದು ಡಿ.ಕೆ. ಸುರೇಶ್ ಅವ್ರ ಮಾತು. ಬಟ್ ಆ ಭೂಮಿ ಕೊಟ್ಟಂತ ರೈತರಿಗೆ ಪರಿಹಾರ ಕೊಡದೇ ಇರೋ ವಿಷಯ ಆಗ್ಬಹುದು, ಜೊತೆಗೆ ಇಷ್ಟು ವರ್ಷ ಆದ್ಮೇಲೆ ಟೋಲ್ ನ ನಿಲ್ಸ್ಬೇಕು ಅನ್ನೋದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಲೆಕ್ಕಾಚಾರ ಬಂದಾಗ ಕಾನೂನಾತ್ಮಕವಾಗಿ ನೈಸ್ ವಿರುದ್ಧ ಬಹಳಷ್ಟು ಹೋರಾಟ ಈ ಹಿಂದೆ ಮಾಡ್ತಾರೆ ದೇವೇಗೌಡರು ಮನೆಯವರು. ಬಟ್ ದೇವೇಗೌಡರು ಫ್ಯಾಮಿಲಿ ಬಿಟ್ಬಿಡೋಣ, ಈ ಡಿ.ಕೆ. ಫ್ಯಾಮಿಲಿ ಬಿಟ್ಬಿಟ್ಟು ಯೋಚನೆ ಮಾಡೋದಾದ್ರೆ ರೈಟ್ ಆರ್ ರಾಂಗ್ ನೋಡ್ಬೇಕಾಗತ್ತೆ. ಸೊ ಆ ದಿಸಲ್ಲಿ ನೈಸ್ ಅವರ ನಡವಳಿಕೆ ಏನು ಎತ್ತ ನೋಡ್ಬೇಕು. ಅವರು ಇರೋ ಭೂಮಿ ಎಲ್ಲ ಬೇಲಿ ಹಾಕೊಂಡು ಕಾಂಪೌಂಡ್ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳು, ರೈತರಿಗೆ ಅನ್ಯಾಯ ಮಾಡಿರೋದು, ಆ ದಿಸೆಯಲ್ಲಿ ಕೂಡ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕಾಗತ್ತೆ. ನೋಡ್ಬೇಕೇನಾಗುತ್ತೆ. ನಿಮ್ ಪ್ರಕಾರ ಏನು? ನೈಸ್ ಅವರು ನಿಯಮ ಉಲ್ಲಂಘನೆ ಮಾಡಿ ನಡೆಸ್ತಾ ಇರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಟೋಲ್ ಕಟ್ಬಿಡಿ ಅನ್ನುವಂತ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ? ಈ ರೀತಿ ಪ್ರಚೋದನೆ ಕೊಡೋದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಸುರೇಶ್ ಅವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಶಿವಣ್ಣನವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಸಿದ್ದರಾಮಯ್ಯ ಬೇಸರ. ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಆಗಸ್ಟ್ 20ರಂದು ನಡೆದ ಭೇಟಿಯಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತೆ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಬಳಿ ಮನವಿ ಮಾಡಿದ್ರು. ಆದ್ರೆ ಮಹಿಳಾ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಈ ನಿರ್ಧಾರದಿಂದ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ರು. ತದನಂತರ ಬೆಳವಣಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸದ್ಯಕ್ಕೆ ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ಹೊರಬಿತ್ತು. ಆಮೇಲೆ ಈ ನಡುವೆ ನಡೆದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಗೈರಾಗಿದ್ರು. ತಮ್ಮ ಆಯ್ಕೆಯ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಾಗುವುದು ಅಂತ ಕೆ.ಸಿ. ವೇಣುಗೋಪಾಲ್ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಕೋಟಾದಡಿ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಸಿದ್ದರಾಮಯ್ಯ ಅವರ ಬೇಡಿಕೆಯೂ ಈಡೇರಿಲ್ಲ. ಬದಲಾಗಿ ಅವರನ್ನ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ನೇಮಿಸಿರುವುದಕ್ಕೂ ಸಹ ಸಿದ್ದರಾಮಯ್ಯ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅಂತ. ಮುಂದೆ ಮಾಡ್ತೀವಿ ಅಂತ ಹೇಳೋರೆ, ಮುಂದೆ ಸಿದ್ದರಾಮಯ್ಯ ಕಡೆಯವ್ರಿಗೆ ಟಿಕೆಟ್ ಸಿಗುತ್ತಾ ನೋಡ್ಬೇಕು. ಯಾರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಸಿದ್ದರಾಮಯ್ಯ ಫಾಲೋ ಮಾಡ್ಕೊಂಡು ಡಿ.ಕೆ. ಶಿವಕುಮಾರ್ ವಿರುದ್ಧ ಈ ಹಿಂದೆ ಯಾರು ಮಾತಾಡವ್ರೆ, ಈಗ್ಲೂ ಯಾರು ಮಾತಾಡ್ತವ್ರೆ, ಅವರೇ ಗಂಟು ಮೂಟೆ ಕಟ್ಕೊಂಡು ಜೆಡಿಎಸ್ ಬಿಜೆಪಿ ಕಡೆ ಹೋಗಕ್ ನಿಂತವ್ರೆ. ಅಂದ್ರೆ ಲೈಕ್ ಕೆ.ಸಿ. ವೇಣುಗೋಪಾಲ್ ಮುಂದೆ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳೋರಲ್ಲ, ಅವ್ರಿಗೆ ಟಿಕೆಟ್ ಸಿಗೋ ಸನ್ನಿವೇಶಗಳೇ ಇಲ್ಲ. ಇನ್ ಮಂತ್ರಿ ಇಲ್ಲಿಂದ ಆಗುತ್ತೆ, ಮಂತ್ರಿ ಮತ್ತೆ ಪುನರಚನೆ ಆಗುತ್ತೆ. ಸುಮ್ನೆ ಸಿದ್ದರಾಮಯ್ಯನವ್ರು ಯಾಮಾರಿಸುವಂತ ಪ್ರಕ್ರಿಯೆ ಅಷ್ಟೇ ಅದು. ಒಂದೇ ಮಾತ್ರ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ, ಮೋದಿ ಖರ್ಗೆ ಸವಾಲ್. ಏನಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಒಂದೇ ಮಾತ್ರ ವಿವಾದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಟೆಲಿಪ್ರಾಂಪ್ಟರ್ ಸಹಾಯವಿಲ್ಲದೆ ನೋಡ್ಕೊಳ್ಳದೆ ಸಂಪೂರ್ಣ ಒಂದೇ ಮಾತ್ರ ಹಾಡಿ ತೋರಿಸಿದ್ರೆ ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಮೋದಿ ಮತ್ತು ಅಮಿತ್ ಶಾಗೆ ಸವಾಲು ಹಾಕಿದ್ದಾರೆ.
ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ, ಆರ್ಎಸ್ಎಸ್ ಕುರಿತ ಚರ್ಚೆ, ನಿರುದ್ಯೋಗ ಹಾಗೂ ಆರ್ಥಿಕ ಸಂಕಷ್ಟದಂತಹ ಪ್ರಮುಖ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಒಂದೇ ಮಾತ್ರ ವಿವಾದವನ್ನ ಬಳಸಲಾಗ್ತಿದೆ ಅಂತ ಖರ್ಗೆ ಆರೋಪ ಮಾಡಿದ್ರು. ಇದೇ ವೇಳೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಕೆ ಮಾಡಲಾಗಿದೆ ಎಂಬ ಆರೋಪದ ಕುರಿತು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ದೂರು ದಾಖಲಿಸಲು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪೊಲೀಸ್ ಠಾಣೆಯಲ್ಲಿ ಸುಮಾರು 8 ಗಂಟೆಗಳ ಕಾಲ ಧರಣಿ ನಡೆಸಬೇಕಾಯಿತು. ಪೆಲೆಟ್ ಗನ್ ದಾಳಿಗೆ ಸಂಬಂಧಪಟ್ಟಂತೆ ದೂರು ನೀಡಿದ್ರು ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ. ಬಳಿಕ ರಾಹುಲ್ ಗಾಂಧಿ ಅವರ ಧರಣಿಯ ನಂತರ ದೆಹಲಿಯ ಪೊಲೀಸರು ಬಿಎನ್ಎಸ್ ಸೆಕ್ಷನ್ 118 ಮತ್ತು 125 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಸರ್ಕಾರಕ್ಕೆ ನಿಜವಾಗಿಯೂ ಕಾಳಜಿ ಇದ್ರೆ ಈ ಪ್ರಕರಣದ ಬಗ್ಗೆ ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಈ ಪೆಲೆಟ್ ಗನ್ನಿನ ತನಿಖೆಗೆ ಎಫ್ಐಆರ್ ಮಾಡೋರು ಅದಾಗುತ್ತೆ. ಟೆಲಿಪ್ರಾಂಪ್ಟರ್ ನೋಡದೆ ಆಡಿ ಅಂತ ಮೋದಿ ಮತ್ತು ಅಮಿತ್ ಶಾ ಸವಾಲ್ ಹಾಕಿದಿರಿ. ಬಟ್ ಸ್ವೀಕಾರ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಮುಂದೊಂದ್ ದಿನ ಕಲ್ತ್ ಆಡ್ಬೋದೇನೋ. ಬಟ್ ಇವಾಗ ಬರ್ಲಾ ಅಂತ ನಾನೇನ್ ಹೇಳ್ತಿಲ್ಲ. ಬಟ್ ಅವ್ರು ಅದು ನೋಡ್ಕಳ್ದೆ ಆಡಿಲ್ಲ. ಹಾಗಾಗಿ ನಿಮ್ ಸವಾಲ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸವಾಲ್ ಹಾಕಿದ್ರೆ ಸ್ವೀಕಾರ ಮಾಡ್ತಾರ ನಾವು. ಪ್ರಿಯಾಂಕ್ ಖರ್ಗೆ ಕರ್ನಾಟಕ ಗೃಹ ಮಂತ್ರಿ. ಇಲ್ಲಿ ವಿಜಯೇಂದ್ರ ಆಗೋ ಅಶೋಕ್ ಹೋಗಿ ಸವಾಲ್ ಹಾಕೋರು ಇವ್ರು ಕೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಮಾತನ್ನ ಅವ್ರು ಯಾಕೆ ಕೇಳ್ತಾರ? ಅಲ್ಲಿ ಮೇಲ್ಗಡೆ ಅವ್ರು ಎಲ್ಲಿ ಕೇಳ್ಸುತ್ತೆ? ಅಲ್ಲಿ ಕೇಳ್ಸಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಧ್ವನಿ ಮಾತ್ರ ಅಲ್ಲಿ ಕೇಳಿಸೋದು. ರಾಷ್ಟ್ರೀಯ ನಾಯಕ ಎನ್ನಲು ನಾಚಿಕೆ ಆದ್ರೆ ದಲಿತ ನಾಯಕ ಎನ್ನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಏನ್ ವಿಷಯ? ಕಲಬುರಗಿಯಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ತಮ್ಮನ್ನ ಕೇವಲ ದಲಿತ ನಾಯಕ ಅಂತ ಗುರುತಿಸುವ ರಾಜಕೀಯದ ಹಿಂದೆ ಇರುವ ಮನಸ್ಥಿತಿಯನ್ನು ಪ್ರಶ್ನಿಸಿದ ಖರ್ಗೆ, ರಾಷ್ಟ್ರೀಯ ನಾಯಕ ಎಂದು ಕರೆಯಲು ನಿಮಗೆ ನಾಚಿಕೆ ಆದ್ರೆ ದಲಿತ ನಾಯಕ ಅಂತ ಕರೀರಿ ಅಂತ ಟೀಕೆ ಮಾಡಿದ್ರು. ಒಂದೇ ಮಾತ್ರ ಮತ್ತು ರಾಷ್ಟ್ರಗೀತೆ ಕುರಿತು ನಡೆಯುತ್ತಿರ್ತಕ್ಕಂಥ ಚರ್ಚೆಯನ್ನ ಪ್ರಸ್ತಾಪಿಸಿದ ಅವರು, ಇತಿಹಾಸವನ್ನ ಸರಿಯಾಗಿ ತಿಳಿಯದೆ ದೇಶದ ಐತಿಹಾಸಿಕ ಗೀತೆಗಳಲ್ಲಿ ಬದಲಾವಣೆ ಮಾಡಲು ಮುಂದಾಗುವುದು ಸರಿಯಲ್ಲ. ರಾಷ್ಟ್ರಗೀತೆ ಅಥವಾ ಒಂದೇ ಮಾತರಂ ಕುರಿತು ರಾಜಕೀಯ ಮಾಡುವ ಬದಲು ದೇಶದ ಇತಿಹಾಸ ಮತ್ತು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರತಿಪಾದಿಸಿದ್ರು. ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿದ್ದವರೇ ಎಂದು ಕಾಂಗ್ರೆಸ್ಗೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ರು. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬನ್ನಿ, ಚುನಾವಣೆ ಸ್ಪರ್ಧಿಸಿ ಪ್ರಧಾನಿ ಅಥವಾ ಮುಖ್ಯಮಂತ್ರಿ ಆಗಿ ಅಂತ ಕರೆ ತಂದಿದ್ದೆ ಕಾಂಗ್ರೆಸ್. ಆದ್ರೆ ನಾವು ತಂದು ಸಾಕಿದ ಬೆಕ್ಕು ಈಗ ನಮಗೆ ಮಿಯಾವ್ ಎನ್ನುತ್ತಿದೆ ಅಂತ ವ್ಯಂಗ್ಯವಾಡಿದ್ರು. ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಆರ್ಎಸ್ಎಸ್ ಅಡ್ಡೆಯನ್ನಾಗಿ ಮಾಡಲಾಗುತ್ತಿದ್ದು 3 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಬುಲೆಟ್ ಟ್ರೈನ್ ತರಲಾಗದವರು ವಿದ್ಯಾರ್ಥಿಗಳ ಮೇಲೆ ಬುಲೆಟ್ ಆರಿಸಿದ್ದಾರೆ ಎಂದು ಕಿಡಿಕಾರಿದ್ರು. ದೇಶದಲ್ಲಿ ಜಾತಿ ಆಧಾರಿತ ಗುರುತಿನ ಬದಲು ಎಲ್ಲರನ್ನ ಸಮಾನವಾಗಿ ಕಾಣುವ ಮನೋಭಾವ ಬೆಳೆಸಬೇಕು ಅಂತ ಹೇಳಿದರು. ಇದೇ ವೇಳೆ ಶಿಕ್ಷಣ ವ್ಯವಸ್ಥೆ, ವಿದ್ಯಾರ್ಥಿಗಳ ಸಮಸ್ಯೆಗಳು ಹಾಗೂ ಸಾಮಾಜಿಕ ಸಮಾನತೆಯ ವಿಚಾರಗಳನ್ನ ಪ್ರಸ್ತಾಪಿಸಿದ ಖರ್ಗೆ, ನೆಹರು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಪಾದಿಸಿದ ವೈಜ್ಞಾನಿಕ ಹಾಗೂ ಸಮಾನತೆ ತತ್ವಗಳಿಂದ ತಾವು ಹಿಂದೆ ಸರಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಜಾತಿ ರಹಿತವಾದಂತ ವ್ಯವಸ್ಥೆ ಬೇಕು ಅಂತ ಇದೀನಿ ಅಂದ್ರೆ, ಜಾತಿ ರಹಿತವಾದಂತ ವ್ಯವಸ್ಥೆ ಬೇಕು ಅಂದ್ರೆ ಜಾತಿಯನ್ನ ರೆಕಗ್ನೈಸ್ ಆಗುವಂತ, ಜಾತಿ ಕಾರಣಕ್ಕೆ ಇದಾಗುವಂತ ಎಲ್ಲಾ ವ್ಯವಸ್ಥೆಯನ್ನ ತೆಗೆಯೋ ಬಗ್ಗೆ ಹೇಳ್ತಿದ್ದೀರಾ. ಒಂದಷ್ಟು ಗೊಂದಲಗಳಿದೆ. ಊರಲ್ಲಿ ಕೂಲಿ ನಾಲಿ ಮಾಡಿ ಬದುಕುವ ಹಿಂದುಳಿದ ಸಮುದಾಯಕ್ಕೆ ದವ್ರು ಆರಾಮಾಗಿ ಅವ್ರ ಕೆಲಸ ಸಿಗ್ತಿಲ್ಲ, ಏನಿಲ್ಲ. ಆದ್ರೆ ಇಲ್ಲಿ ಬೆಳೆದವರೇ ಖರ್ಗೆ ಅವರೇ ಮೀಸಲು ಕ್ಷೇತ್ರಕ್ಕೆ ಹೋಗ್ತಾರೆ, ಖರ್ಗೆ ಮನೆ ಮೀಸಲು ಕ್ಷೇತ್ರಕ್ಕೆ ಹೋಗ್ತಾರೆ. ಆದ್ರೆ ಮನೆ ಸದಾಶಿವನಗರದಲ್ಲಿ. ಲೈಕ್ ಅಂದ್ರೆ ನೊಂದವರು ಬೆಂದವರಿಗೆ ಸಿಗ್ಬೇಕು, ನೊಂದು ಬೆಂದವರೆಲ್ಲ ತಣ್ಣ ಕೂಲಾಗಿ ಎಸಿಲ್ ಕುತ್ಕೊಂಡವ್ರು ಒಂದಷ್ಟು ಬದಲಾಗ್ಬೇಕು ಅನ್ನೋ ಚರ್ಚೆಗಳು ಬಹಳ ನಡೀತಾ ಇರುತ್ತೆ. ಈ ಜಾತೀಯತೆನದ್ದು ದೂರ ಮಾಡಬೇಕು, ಎಲ್ಲರೂ ಒಂದೇ ಅಂತ ಬದುಕ್ಬೇಕು. ಹಾಗೇನಾರ ಸಾಧ್ಯ ಆಗುತ್ತೆ. ಆದ್ರೆ ಅದನ್ನ ಭಾಷಣ ಮಾಡೋರು ಲಾಭ ತಕೊಂಡು ಪಾಪ ಇನ್ನು ನೊಂದೋರು ಬೆಂದೋರು ಅನುಭವಿಸ್ತಾರೆ, ಇನ್ನು ಅಲ್ಲೇ ಅನುಭವಿಸ್ತಾವ್ರೆ. ಅವ್ರಿಗೆ ದಕ್ಬೇಕು, ಅದು ಅವರೇ ಶುರು ಮಾಡ್ಬೇಕಲ್ಲ. RSS ನವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ RSS ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇಶ ವಿರೋಧಿ ಚಟುವಟಿಕೆಗಳು ನಡೆದಾಗ RSS ಕುರಿತು ಮಾತನಾಡುವುದು ಅನಿವಾರ್ಯ ಆಗುತ್ತೆ. RSS ನವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ, ಬದಲಾಗಿ ಸ್ವಾತಂತ್ರ್ಯ ಹೋರಾಟದ ಆಶಯಗಳಿಗೆ ವಿರುದ್ಧವಾಗಿದ್ರು ಅಂತ ಆರೋಪಿಸಿದ ಹರಿಪ್ರಸಾದ್, ಇಂತಹ ಸಂಘಟನೆಯನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ರು. ಸಂವಿಧಾನ, ರಾಷ್ಟ್ರಗೀತೆ ಹಾಗೂ ತ್ರಿವರ್ಣ ಧ್ವಜದ ಆಶಯಗಳನ್ನ ವಿರೋಧಿಸುವವರನ್ನ ಪೂಜಿಸಲು ಸಾಧ್ಯವಿಲ್ಲ. ದೇಶದ ಸ್ವಾತಂತ್ರ್ಯ ಹೋರಾಟದ ಮೌಲ್ಯಗಳನ್ನ ಬುಡಮೇಲು ಮಾಡಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಇದೇ ವೇಳೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದಂತ ಹರಿಪ್ರಸಾದ್, ರಾಜ್ಯದ 18 ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದ್ದು ಸುಮಾರು 10,000 ಕೋಟಿ ರೂಪಾಯಿ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ. ಬರ ಅಧ್ಯಯನಕ್ಕಾಗಿ ಕೇಂದ್ರ ತಂಡವನ್ನು ಕಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸಲ್ಲ ಅಂತ ಆರೋಪಿಸಿದ್ರು. ಜೊತೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಿದ್ರು ಈ ಬಿಜೆಪಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದೆ ಅಂತ ಟೀಕಿಸಿ ಹರಿಪ್ರಸಾದ್, ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಬಿಜೆಪಿ ಪಾದಯಾತ್ರೆ ನಡೆಸಿದ್ರು, ಕಾಂಗ್ರೆಸ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಖಡಕ್ ಆಗಿ ಮಾತನಾಡಿದ್ರು. ಹಗರಣ ಆಗಿದ್ಯೋ ಇಲ್ವೋ ಬಿಜೆಪಿ ಬಿಟ್ಬಿಡಿ, ಜನಕ್ಕೆ ಉತ್ತರ ಕೊಡ್ಬೇಕು. ಬಿಜೆಪಿಗೆ ಯಾಕೆ ಉತ್ತರ ಕೊಡ್ತೀವಿ? ಓಟ್ ಹಾಕ ಜನ ಅಲ್ಲ.
ಆ ಸಮುದಾಯ ಉದ್ಧಾರ ಆಗಕ್ಕೆ ಅಂತ ಮೀಸಲಿಟ್ಟ ಹಣವನ್ನ ಲೂಟಿ ಆಗಿತ್ತಾ ಇಲ್ವಾ? ಲೂಟಿ ಮಾಡಿದ ಮಂತ್ರಿ ಯಾರು? ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳುವಂತ ನೀವು ಆ ಹಗರಣದ ಭಾಗವಾಗಿ ಜೈಲಿಗೆ ಹೋಗಿ ಬಂದವನು ಮತ್ತೆ ಮಂತ್ರಿ ಮಾಡ್ತೀನಿ ಅಂತಂದ್ರೆ ಯಾವ ನೈತಿಕತೆ ಇದೆ ನಿಮ್ಗೆ? ಅಲ್ವಾ? ಬಿಟ್ಬಿಡಿ ಬಿಜೆಪಿ ಕಾಂಗ್ರೆಸ್ ಇವೆಲ್ಲ ಬಿಟ್ಬಿಡಿ, ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳೋದೇ ಆದ್ರೆ ವೈ ನಾಟ್? ಜೈಲಿಗೆ ಹೋದವ್ರು ಮತ್ತೆ ಯಾಕೆ ಮಂತ್ರಿ ಮಾಡ್ತೀರಿ? ಯೋಗ್ಯರಲ್ವಾ? ಬಸವಗೌಡ ದದ್ದಲ್ಲು, ರಾಯಚೂರು ಗ್ರಾಮೀಣ ಎಮ್ಎಲ್ಎ, ಕಂಪ್ಲಿ ಗಣೇಶ್ ಯೋಗ್ಯ ಅಲ್ವಾ? ಅನಿಲ್ ಚಿಕ್ಕಮಾದು ಯೋಗ್ಯ ಅಲ್ವಾ? ರಾಜಣ್ಣ ಯೋಗ್ಯ ಅಲ್ವಾ? ರಾಜಣ್ಣ ಹಗರಣ ಮಾಡೋದ್ರ ಮಾಜಿ ಮಂತ್ರಿ ಆದ್ರ? ರಾಜಣ್ಣ ನಿಮ್ ತಪ್ಪನ್ನ ಎತ್ತಿಡಿದ್ರು, ಅವ್ರ ಮಾಜಿ ಮಾಡಿದ್ರಿ. ಅವ್ರ ಮಗ ರಾಜೇಂದ್ರ ಇರಲ್ವಾ? ಅಯ್ಯೋ ದೇವ್ರೆ, ಏನ್ ನಾಗೇಂದ್ರ ದೇವ್ರ ಅವ್ರನ್ನೇ ಮಂತ್ರಿ ಮಾಡಕ್ಕೆ? ಲಾಜಿಕ್ ಅರ್ಥ ಆಗಲ್ಲಪ್ಪ. ಧರ್ಮೇಂದ್ರ ಪ್ರಧಾನ್ ನೀಟ್ ವಿಷಯದಲ್ಲಿ ಮಾಡೋವಾದ ನಿಮ್ ಸರಿ, ನಾಗೇಂದ್ರ ವಿಷಯದಲ್ಲಿ ಬಿಜೆಪಿ ಮಾಡೋವಾದ ತಪ್ಪು. ಹೌ ಜನ ದಡ್ರ? ಒಂದೇ ಮಾತ್ರ ವಿವಾದಕ್ಕೆ ಖರ್ಗೆ ಕಿಡಿ, ಬಿಜೆಪಿ ವಿರುದ್ಧ ವಾಗ್ದಾಳಿ. ಕಲಬುರಗಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದೇ ಮಾತ್ರ ವಿಚಾರ ಬಗ್ಗೆ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಿಮಗೆ ಒಂದೇ ಮಾತ್ರ ಓದಲು ಬರುವುದಿಲ್ಲ, ಈಗ ಅದನ್ನ ಬದಲಾವಣೆ ಮಾಡಲು ಹೊರಟಿದ್ದೀರಿ. ನಾಳೆ ಬೇರೆ ಸರ್ಕಾರ ಬಂದು ರಾಷ್ಟ್ರಗೀತೆಯನ್ನು ಬದಲಾಯಿಸಿದರೆ ದೇಶದ ಸ್ವಾಭಿಮಾನ ಎಲ್ಲಿ ಉಳಿಯುತ್ತೆ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದೇ ಮಾತ್ರಂನ 2 ಚರಣಗಳನ್ನ ಆಡಿದವರನ್ನೇ ದೇಶದ್ರೋಹಿ ಅಥವಾ ಅರ್ಬನ್ ನಕ್ಸಲ್ ಅಂತ ಕರೆಯಲಾಗ್ತದೆ ಅಂತ ಆರೋಪ ಮಾಡಿದ್ರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಆರ್ಎಸ್ಎಸ್ ವಿರುದ್ಧವೂ ಖರ್ಗೆ ಟೀಕೆ ಮಾಡಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಆರ್ಎಸ್ಎಸ್ ಪ್ರಭಾವ ಹೆಚ್ಚುತ್ತಿದೆ ಅಂತ ಆರೋಪಿಸಿದ ಅವರು, ವಿವಿಧ ಸಂಸ್ಥೆಗಳಲ್ಲಿ ಸಂಘದವರನ್ನೇ ನೇಮಕ ಮಾಡಲಾಗ್ತದೆ ಅಂತ ಪ್ರಶ್ನೆ ಮಾಡಿದ್ರು. ತಮ್ಮನ್ನ ಕೇವಲ ದಲಿತ ನಾಯಕ ಅಂತ ಕರೆಯುವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ ಖರ್ಗೆ, ನಾನು ಕಾಂಗ್ರೆಸ್ ನಾಯಕ, ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ನೀವೇ ಆದ್ರೂ ನಿರ್ಧಾರ ತಗೊಳ್ಳೋದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಸಂವಿಧಾನದ ಬುಕ್ಕನ್ನು ಹಿಡ್ಕತ್ತೀರಿ. ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದು ಕಾಂಗ್ರೆಸ್ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅವ್ರಿಗೆ ದೆಹಲಿಲಿ ಜಾಗ ಕೊಡ್ಲಿಲ್ಲ, ಮುಂಬೈಗೆ ಹೋಗುವಂತ ಸನ್ನಿವೇಶ ಬಂತು ಅಂತ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ಎಲ್ಲಿ ಕೊಡ್ತೀವಿ ಉತ್ತರಗಳನ್ನ? ಈಗ ಹೆಂಗಾಗಿದೆ, ಇಬ್ರು ವೈಟ್ ಶರ್ಟ್ ಹಾಕೊಂಡ್ ಕೆಸರನ್ನ ಅವ್ರು ನಿಮ್ಗೆ ಎರ್ಚೋ, ನೀವು ಅವ್ರಿಗೆ ಎರ್ಚಿದಿರಿ. ಜನಗಳ ದೃಷ್ಟಿಯಿಂದ ಇಬ್ರು ಕೂಡ ಒಂದೇ, ಕಾಂಗ್ರೆಸ್ ಬಿಜೆಪಿ. ಒಂದೇ ಮಾತರಂ ರಾಷ್ಟ್ರಗೀತೆ ಬಗ್ಗೆ ಮಾತಾಡ್ತಿದ್ದೀರಿ. ಸಂವಿಧಾನ ಬರೆದಂತ ಅಂಬೇಡ್ಕರ್ಗೆ ನೀವೇನ್ ಮಾಡಿದ್ರಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ, ನೀವು ತಿರುಗ್ತಾ ಇದೀರಿ ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇಬ್ರು ಸರಿ ಇಲ್ಲ ಅಂತ ನೋಡಿದ್ರು ಅನ್ಕೋತಾರೆ. ಒಂದೇ ಮಾತ್ರ ವಿವಾದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಡೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ತನ್ನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಒಂದೇ ಮಾತರಂನ ಮೊದಲ 2 ಚರಣಗಳನ್ನ ಮಾತ್ರ ಹಾಡಲು ನಿರ್ಧರಿಸಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳ ಮೊದಲ ಸಭೆಯಲ್ಲಿ ಕಾಂಗ್ರೆಸ್ ನಿಲುವನ್ನ ಖಂಡಿಸುವ ಪ್ರಸ್ತಾವ ಅಂಗೀಕರಿಸಲಾಗಿದೆ. ಒಂದೇ ಮಾತರಂನ ಗೌರವ, ಘನತೆ ಮತ್ತು ಐತಿಹಾಸಿಕ ಪರಂಪರೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಬಿಜೆಪಿ ಸ್ಪಷ್ಟಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, 2026 ಆಗಸ್ಟ್ 15ರಂದು ಕೆಂಪುಕೋಟೆಯಲ್ಲಿ ಒಂದೇ ಮಾತರಂನ ಸಂಪೂರ್ಣ ಆವೃತ್ತಿ ಹಾಡಲಾಗಿತ್ತು. ಆದ್ರೆ ಕಾಂಗ್ರೆಸ್ ಕಚೇರಿಯಲ್ಲಿ 2 ಚರಣಗಳ ಬಳಿಕ ಗೀತೆಯನ್ನು ನಿಲ್ಲಿಸಲಾಯಿತು ಅಂತ ಆರೋಪ ಮಾಡಿದ್ರು. ಇದೇ ನಿಲುವನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಮುಂದುವರಿಸಲು ನಿರ್ಧರಿಸಿದೆ ಅಂತ ಟೀಕಿಸಿದ್ರು. 1937ರ ಕಾಂಗ್ರೆಸ್ ನಿರ್ಧಾರದಿಂದ ಒಂದೇ ಮಾತರಂ ಗಾಯನವನ್ನ 2 ಚರಣಗಳಿಗೆ ಸೀಮಿತಗೊಳಿಸಲಾಗಿತ್ತು ಅಂತ ಸಂಬಿತ್ ಪಾತ್ರ ಹೇಳಿದ್ರು. ಕಾಂಗ್ರೆಸ್ನ ಇಂದಿನ ನಿಲುವು ತುಷ್ಟೀಕರಣ ರಾಜಕೀಯದ ಮುಂದುವರಿಕೆ ಅಂತ ಆರೋಪ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂ ಪ್ರಮುಖ ರಾಷ್ಟ್ರೀಯ ಗೀತೆಯಾಗಿತ್ತು. ಗೀತೆಯ ಐತಿಹಾಸಿಕ ಮಹತ್ವ ಮತ್ತು ರಾಷ್ಟ್ರೀಯ ಭಾವನೆಯನ್ನ ಜನರಿಗೆ ತಲುಪಿಸುವ ಬಿಜೆಪಿ ದೇಶಾದ್ಯಂತ ಜಾಗೃತಿ ಅಭಿಯಾನ ನಡೆಸಲು ಮುಂದಾಗಿದೆ. ಯೋಗಿ ಸರ್ಕಾರದ ಭದ್ರತಾ ಪ್ಲಾನ್, 44 ನಾಯಕರಿಗೆ ಜಾಕೆಟ್. ಉತ್ತರ ಪ್ರದೇಶದಲ್ಲಿ ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಪ್ರಮುಖ ಭದ್ರತಾ ಕ್ರಮಕ್ಕೆ ಮುಂದಾಗಿದೆ. ಅಖಿಲೇಶ್ ಯಾದವ್, ಮಾಯಾವತಿ ಸೇರಿದಂತೆ 44 ಪ್ರಮುಖ ರಾಜಕೀಯ ನಾಯಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನ ಒದಗಿಸಲು ಸಿದ್ಧತೆ ನಡೆದಿದೆ. ಭದ್ರತಾ ಕೇಂದ್ರ ಕಚೇರಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಾಕೆಟ್ಗಳನ್ನ ಖರೀದಿಸಿದೆ ಅಂತ ವರದಿಯಾಗಿದೆ. ಗುಪ್ತಚರ ಮಾಹಿತಿ ಹಾಗೂ ಸಂಭಾವನೆಯ ಭದ್ರತಾ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗ್ತಿದೆ. ಈ ಪಟ್ಟಿಯಲ್ಲಿ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ, ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಯೋಗಿ ಸರ್ಕಾರದ 11 ಸಚಿವರು ಹಾಗೂ ಹಲವು ಶಾಸಕರು ಮತ್ತು ಪ್ರಮುಖ ನಾಯಕರು ಸೇರಿದ್ದಾರೆ ಎನ್ನಲಾಗಿದೆ. ಸಚಿವರಾದ ಸಂಜಯ್ ನಿಷಾದ್ ಮತ್ತು ನಂದಗೋಪಾಲ್ ನಂದಿ ಅವರಿಗೂ ಜಾಕೆಟ್ ನೀಡಲಾಗ್ತಿದೆ ಅಂತ ವರದಿಯಾಗಿದೆ. ಆದ್ರೆ ಸರ್ಕಾರದ ಈ ಕ್ರಮವನ್ನು ಅಖಿಲೇಶ್ ಯಾದವ್ ವ್ಯಂಗ್ಯವಾಗಿ ಟೀಕಿಸಿದ್ದಾರೆ. ನನಗೆ ಬುಲೆಟ್ ಪ್ರೂಫ್ ಜಾಕೆಟ್ನ ಅಗತ್ಯ ಇಲ್ಲ, ಸಿಕ್ಕರೆ ಮಾಧ್ಯಮ ಮಿತ್ರರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಪೊಲೀಸ್ ದೌರ್ಜನ್ಯ ಹೆಚ್ಚಾಗಿದೆ ಅಂತ ಆರೋಪಿಸಿದ ಅಖಿಲೇಶ್, ಹಿಂದುಳಿದವರು, ದಲಿತರು ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ಅಧಿಕಾರಿಗಳ ವರ್ತನೆಯನ್ನ ಟೀಕಿಸಿದ್ದು. ಬಿಜೆಪಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು, ತಮ್ಮ ಪಕ್ಷ ಯಾವುದೇ ಮೈತ್ರಿ ಧರ್ಮವನ್ನ ಮುರಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಲೋಕಸಭೆಯಲ್ಲಿ ಬಿಜೆಪಿ ಮಕಡೆ ಮಲಗಿತ್ತು. ಯುಪಿನಲ್ಲಿ ಕಾಂಗ್ರೆಸ್ ಎಸ್ಪಿಗೆ ದೊಡ್ಡ ಮುನ್ನಡೆ ಆಗಿತ್ತು. RSS ಕೈ ಕೊಟ್ಟಿತ್ತು ಅವರಿಗೆ. ಬಟ್ ಈಗ ಅದನ್ನೆಲ್ಲವನ್ನ ಮರೆತು ಯೋಗಿ ಮತ್ತೆ ಮೋದಿ ಸೇರಿ RSS ಸೇರ್ಕೊಂಡ್ರೆ ಚುನಾವಣೆ ಏನಾರು ಆಗ್ಬೋದು. ಇಲ್ಲಾಂದ್ರೆ ಅಖಿಲೇಶ್ ಬಹಳ ವಿಶ್ವಾಸ ಇದೆ, ನಾವು ಗೆಲ್ತೀವಿ ಯುಪಿನ ಅಂತ. ನೋಡುವ, ನಿಮ್ ಪ್ರಕಾರ ಯುಪಿನಲ್ಲಿ ಗೆಲ್ಲದ ಯಾರು, ಬಿಜೆಪಿನ, ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿನ? ಕಾಮೆಂಟ್ ಮಾಡಿ.
ಪೊಲೀಸ್ ಠಾಣೆಯಲ್ಲಿ ಶಾ ಫೋಟೋ, ರಾಹುಲ್ ಗಾಂಧಿ ಆಕ್ರೋಶ. ದೆಹಲಿಯ ಪಾರ್ಲಿಮೆಂಟ್ ಸ್ಟೇಟ್ ಪೊಲೀಸ್ ಠಾಣೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಫೋಟೋ ಹಾಕಿರುವುದಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿಜೆಪಿ ಸಂಸತ್ ಚಲೋ ಸಂದರ್ಭದಲ್ಲಿ ಯುವಕರ ಮೇಲೆ ಪೆಲೆಟ್ ಗನ್ನಿಂದ ಗುಂಡು ಹಾರಿಸಿದ ಆರೋಪದ ಕುರಿತು ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿ ರಾಹುಲ್ ಗಾಂಧಿ ಶುಕ್ರವಾರ ಪಾರ್ಲಿಮೆಂಟ್ ಸ್ಟೇಟ್ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿದರು. ಈ ವೇಳೆ ಠಾಣೆಯ ಡಿಸಿಪಿ ಸಚಿನ್ ಶರ್ಮಾ ಅವರನ್ನ ಭೇಟಿಯಾದ ರಾಹುಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದರು. ಇದೇ ವೇಳೆ ಠಾಣೆಯೊಳಗೆ ಅಮಿತ್ ಶಾ ಅವರ ಫೋಟೋ ಹಾಕಿರುವುದನ್ನ ಗಮನಿಸಿ, ಅಮಿತ್ ಶಾ ಅವರು ನಿಮ್ಮ ಉಸ್ತುವಾರಿಯೇ, ನಿಮ್ಮ ಇಲಾಖೆಯನ್ನು ಅವರೇ ನಡೆಸುತ್ತಿದ್ದಾರೆಯೇ, ಅವರ ಫೋಟೋ ಇಲ್ಲಿ ಯಾಕೆ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು. ಎಫ್ಐಆರ್ ದಾಖಲಿಸಲು ಪೊಲೀಸರು ಆರಂಭದಲ್ಲಿ ಒಪ್ಪದ ಹಿನ್ನೆಲೆಯಲ್ಲಿ ಪೆಲೆಟ್ ಗನ್ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಎನ್ನಲಾದ ಸಾಹಿಲ್ ಲೊಚೋಬಾಗೋ ಅವರ ತಾಯಿ ಜೊತೆ ರಾಹುಲ್ ಠಾಣೆಯ ಹೊರಭಾಗದಲ್ಲೇ ಧರಣಿ ಮುಂದುವರೆಸಿದ್ರು. ವಿಷಯ ತಿಳಿದು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ನೀಡಿದ್ರು. ಎಫ್ಐಆರ್ ದಾಖಲಿಸುವವರೆಗೆ ಅಲ್ಲಿಂದ ಕದಲೋದಿಲ್ಲ ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದ್ರು. ಉನ್ನತ ಅಧಿಕಾರಿಗಳ ಆದೇಶದ ಹಿನ್ನೆಲೆ ಎಫ್ಐಆರ್ ದಾಖಲಿಸಲು ಸಾಧ್ಯವಾಗ್ತಿಲ್ಲ ಅಂತ ಪೊಲೀಸರು ಅಸಹಾಯಕತೆ ವ್ಯಕ್ತಪಡಿಸಿದ್ರು ಅಂತ ರಾಹುಲ್ ಆರೋಪಿಸಿದ್ರು. ಕೊನೆಗೆ ರಾಹುಲ್ ಗಾಂಧಿ ಹಾಗೂ ಪ್ರತಿಭಟನಾ ನಿರತರ ಒತ್ತಡಕ್ಕೆ ಮಣಿದ ದೆಹಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೇರೆ ಸೆಕ್ಷನ್ 118 ಹಾಗೂ ಸೆಕ್ಷನ್ 25 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಧರಣಿ ಕೈಬಿಟ್ಟವರು. ಅದು ಕೇಂದ್ರಾಡಳಿತ ಪ್ರದೇಶ ದೆಹಲಿ ಪೊಲೀಸು ಸೆಂಟ್ರಲ್ ಕಂಟ್ರೋಲ್ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಇಲ್ಲೂ ಹೋಮ್ ಮಿನಿಸ್ಟರ್ ಯಾರ್ದೈತೆ ಅವ್ರ ಫೋಟೋ ಹಾಕ್ತಾರೆ, ಈಗ ನಡೀತದೆ. ಅದು ಗೊತ್ತಾಗ್ಲಿಲ್ವ ಏನೋ ಗೊತ್ತಿಲ್ಲ ನನಗೆ. ಕರ್ನಾಟಕದಲ್ಲೂ ಕೂಡ ಅಲ್ಲಿ ಕೇಂದ್ರ ನಮ್ದು ರಾಜ್ಯ, ಅದು ಕೇಂದ್ರಾಡಳಿತ ಪ್ರದೇಶ. ಕೇಂದ್ರ ಗೃಹ ಮಂತ್ರಿ ಅಂದ್ರೆ ಕೇಂದ್ರ ಸರ್ಕಾರದ ಅಂಡರ್ಗೆ ಅಲ್ಲಿ ವ್ಯವಸ್ಥೆ ಇದೆ. ಪೊಲೀಸ್ ಸ್ಟೇಟ್ ಕೈಲಿ ಇಲ್ಲ, ಹಾಗಾಗಿ ಇರಬಹುದು ಆತರ ಅಂತ. ಜೆಲೆನ್ಸ್ಕಿ ತವರೂರಿನ ಮೇಲೆ ರಷ್ಯಾ ಭೀಕರ ದಾಳಿ, ಕನಿಷ್ಠ 14 ಸಾವು. ರಷ್ಯಾ ಉಕ್ರೇನ್ ಯುದ್ಧ ಮತ್ತಷ್ಟು ತೀವ್ರಗೊಂಡಿದ್ದು, ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಅವರ ತವರು ನಗರ ಕ್ರಿವಿಹಿರ್ನಲ್ಲಿ ರಷ್ಯಾ ಭೀಕರ ಡ್ರೋನ್ ದಾಳಿ ನಡೆಸಿದೆ. ಶುಕ್ರವಾರ ನಡೆದ ದಾಳಿಯಲ್ಲಿ ಶಾಪಿಂಗ್ ಸೆಂಟರ್ ಸೇರಿದಂತೆ ಹಲವು ಪ್ರದೇಶಗಳು ಗುರಿಯಾಗಿದ್ದು, ಕನಿಷ್ಠ 14 ಮಂದಿ ಮೃತಪಟ್ಟಿದ್ದಾರೆ. 120ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಮಕ್ಕಳು ಕೂಡ ಇದ್ದು, ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊದಲ ದಾಳಿಯ ಸುಮಾರು ಅರ್ಧ ಗಂಟೆಯ ಬಳಿಕ ಮತ್ತೊಂದು ಡ್ರೋನ್ ದಾಳಿ ನಡೆದಿದ್ದು, ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಸಿಬ್ಬಂದಿಯನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ದಾಳಿಯನ್ನ ತೀವ್ರವಾಗಿ ಖಂಡಿಸಿದಂತ ಜೆಲೆನ್ಸ್ಕಿ ಇದನ್ನು ಉದ್ದೇಶಪೂರ್ವಕ ಕೃತ್ಯ ಅಂತ ಆರೋಪ ಮಾಡಿದ್ದಾರೆ. ಈ ದಾಳಿಗೆ ಸಂಪೂರ್ಣ ಶಕ್ತಿಯಿಂದ ತಿರುಗೇಟು ನೀಡುತ್ತೇವೆ ಅಂತ ರಷ್ಯಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಕ್ರೇನ್ ಸಣ್ಣ, ರಷ್ಯಾ ದೊಡ್ಡದು. ರಷ್ಯಾ ಸೋಲ್ಸಕ್ಕಾಗಲಿಲ್ಲ ಉಕ್ರೇನ್ನ, ಮರ್ಯಾದೆ ಹೋಗಿದೆ. ಅಮೆರಿಕಾಗೆ ಇರಾನ್ ಸೋಲ್ಸಕ್ಕಾಗಲಿಲ್ಲ, ಅಮೆರಿಕ ಮರ್ಯಾದೆ ಹೋಗಿದೆ. ಇಷ್ಟೇ ಶಕ್ತಿ ಅಂತ ಅನ್ಕೋತಾರೆ. ನಮ್ಮ ಬಲ ಇದ್ ಮಾಡಕ್ಕೋಸ್ಕರ ಏನು ದುರ್ಬಲರ ಮೇಲೆ ಪ್ರಯೋಗ ಮಾಡಿ ಸಾಧಿಸೋದು ಏನೂ ಇಲ್ಲ. ಇದಿಷ್ಟು ದಿನ ಪ್ರೈಮ್ ಟೈಮ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.